ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರು ಅವ್ರ ಮನೆಗೆ ಯಾರೇ ಹೋಗ್ಲಿ ಅವರಿಗೆ ಸಹಾಯವನ್ನು ಮಾಡಿ ಕಳಿಸ್ತಾರೆ, ಯಾವುದೇ ಕ್ಷೇತ್ರದವರೇ ಆಗಿರಲಿ. ಶಾಸಕ ಹಾರಿಸ್ಗೆ ಕೈ ತಪ್ಪಿದ ಸಚಿವ ಸ್ಥಾನ, ಹಾರಿಸ್ ಅಭಿಮಾನಿಗಳ ಬಳಗದಿಂದ ಪ್ರತಿಭಟನೆ ಮಾಡಲಾಗ್ತದೆ. ಬ್ರಿಗೇಡ್ ರಸ್ತೆ ಬಳಿ ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆ. ರಸ್ತೆ ತಡೆಯಲಿಕ್ಕೆ ಮುಂದಾದಂತ ಅಭಿಮಾನಿಗಳು ಈ ವೇಳೆ ಪೊಲೀಸರ ಜೊತೆ ತಳ್ಳಾಟ, ನೂಕಾಟ. ರಸ್ತೆ ತಡೆಗೆ ಮುಂದಾದಂತವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಸ್ತೆ ತಡೆದವರನ್ನ ವಶಕ್ಕೆ ಪಡಿತಾ ಇರುವಂತದ್ದು ಪೊಲೀಸರು. ದಯವಿಟ್ಟು ಹೈಕಮಾಂಡ್ ಆಗಲಿ, ನಮ್ಮ ಡಿ.ಕೆ. ಶಿವಕುಮಾರ್ ಜಿ ಆಗಲಿ, ದಯವಿಟ್ಟು ನಮ್ಮ ಶಾಸಕರಿಗೆ ಒಂದು ಒಳ್ಳೆ ಒಂದು ಮಿನಿಸ್ಟ್ರಿ ಕೊಡಿ. ಯಾಕಂದ್ರೆ 4 ಸಾರಿ ಸತತವಾಗಿ ಗೆದ್ದಿದ್ದಾರೆ. ಆಮೇಲೆ ಅವರು ಆ ಕಡೆ ಈ ಕಡೆ ಪಕ್ಷಕ್ಕೆ ಎಲ್ಲಿ ಹೋಗ್ಲಿಲ್ಲ, ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ನಿಷ್ಠಾವಂತರಾಗಿ ಕುಟುಂಬ ಫುಲ್ಲು ಕಾಂಗ್ರೆಸ್ಗೋಸ್ಕರ ದುಡಿತಾ ಇದೆ. ನಮ್ಮ ಕಷ್ಟ ಏನಂದ್ರೆ ಇದರಲ್ಲಿ ಯಾರಿಗೂ ಅಗೇನಿಸ್ಟ್ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಷ್ಟ ತಮ್ಗಳಿಗೆ ಗೊತ್ತಾಗಬೇಕಂತ ಒಂದೇ ಒಂದು ವಿನಂತಿ, ದಯವಿಟ್ಟು ಇವತ್ತು ಹ್ಯಾರಿಸ್ ಸಾಹೇಬ್ರಿಗೆ ಒಂದು ಒಳ್ಳೆ ಅವಕಾಶ ಕೊಡಿ. ಒಳ್ಳೆ ವಿದ್ಯಾವಂತರಿದ್ದಾರೆ. ಆಮೇಲೆ ಬಿಡಿಯಲ್ಲಿ ಅವರು ಏನು ಮಾಡಬೇಕು, ಯಾರು ಮಾಡದಿರೋ ಒಂದು ಒಳ್ಳೆ ಒಂದು ಕೆಲಸಗಳು ಮಾಡಿದ್ದಾರೆ. ಇವತ್ತು ಸಸಿ ನೋಡೋದಾಗ್ಲಿ, ಗಿನ್ನಿಸ್ ರೆಕಾರ್ಡ್ ಆಗ್ಲಿ, ಇದು ಒಂದೊಂದು ಯಾವ ಭಾಗದಲ್ಲಿ ಅವ್ರು ನಿಂತ್ಕೊಂಡ್ರು ಇವತ್ತು ಪ್ರೂವ್ ಮಾಡ್ತಾರೆ. ಹತ್ತರ ಒಂದು ಒಳ್ಳೆ ಶಾಸಕರನ್ನ ನಾವೆಲ್ಲರೂ ಕೈ ಹಿಡೀರಿ. ನಮ್ಮ ಒಂದು ಮನವಿ ಏನಂದ್ರೆ ಇವತ್ತು ಈ ತರ ಒಂದು ಶಾಸಕರನ್ನ ನೀವು ಕರ್ನಾಟಕ ಪರಿಚಯಿಸಿ, ಆ ತರ ಅವ್ರ ಕೆಲಸಗಳು ಮಾಡ್ಲಿ. ಅವರು ಇನ್ನೂ ಕಾಂಗ್ರೆಸ್ ಬೆಳೆಸೋದಕ್ಕೆ ಅವರು ಇರ್ತಾರೆ. ನಾವುಗಳ ಜೊತೆಲಿ ಈ ಒಂದು ಹೈಕಮಾಂಡ್ ನಮ್ಗೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷನ ಉಳಿಸೋಣ, ನಿಲ್ಸೋಣ, ಜಯಿಸೋಣ. ಯಾಕಂದ್ರೆ ಅವರು 4 ಬಾರಿ ಅವರು ಶಾಸಕರಾಗಿ ಗೆದ್ದಿದ್ದಾರೆ. ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅವ್ರ ಮಂತ್ರಿ ಸ್ಥಾನ ಬೇಕು ಅಂದ್ಬಿಟ್ಟಿದೆ. ನಾವು ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ನಾನು ಬಂದು ಕೇಳ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೊಚ್ಗೆದ್ದಿದ್ದೀವಿ. ಈಗ ಎಂ.ಎಲ್.ಎ. ಅವರು ಇದನ್ನೆಲ್ಲ ತಡೀತಾ ಇದ್ದಾರೆ, ನೀವು ಪ್ರೊಟೆಸ್ಟ್ ಮಾಡಬೇಡಿ ಅಂತ ಇದ್ದಾರೆ. ಆದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಬಂದಿದ್ದೀವಿ. ಬಂದು ನಾವು ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನಮ್ಮ ಜನಪ್ರಿಯ ಶಾಸಕ ಎನ್ಎ ಹಾರಿಸ್ ಅವರಿಗೆ ಕೊಡಲೇಬೇಕು ಅಂದ್ಬಿಟ್ಟು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇಡೀ ನಮ್ಮ ಬೆಂಗಳೂರಿನ ಅಭಿವೃದ್ಧಿಗೆ ಅವರು ಪಣ ತೊಟ್ಟು ಒಂದು ಅಭಿವೃದ್ಧಿ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವ್ರಿಗೆ ಅನುಭವ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇವತ್ತು ಕಡೆಗಣಿಸಿದ್ದಕ್ಕೆ ನಾವು ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೆಪಿಸಿಸಿ ಕಚೇರಿಯ ಮುಂಭಾಗದಿಂದ. ಮಾದೇಶ, ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಅಭಿಮಾನಿಗಳು, ಬೆಂಬಲಿಗರು ಯಾವ ರೀತಿಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾಗೆ ಪಕ್ಷದ ವಿರುದ್ಧ ಅಂತ ಮಂತ್ರಿ ಸ್ಥಾನಕ್ಕೋಸ್ಕರ? ಪೃಥ್ವಿ, ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತೇಳಿ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಅಲ್ಲಿಂದಲೂ ಕೂಡ ಅಂದ್ರೆ ಕಾಂಗ್ರೆಸ್ ಕಚೇರಿಗೆ ಬಂದು ಅವರ ವಿರುದ್ಧ, ಸರ್ಕಾರದ ವಿರುದ್ಧ ಮತ್ತೆ ಸಿಎಂ ವಿರುದ್ಧ ಒಂದಷ್ಟು ಘೋಷಣೆಗಳನ್ನ ಕೂಗುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಳಗಡೆ ಕೂಡ 100 ಕಾರ್ಯಕರ್ತರು ಇದ್ದಾರೆ. ಒಳಗಡೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರು ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ನಾವು ಮಂತ್ರಿ ಸ್ಥಾನ ಸಿಗುವವರೆಗೂ ಕೂಡ ನಮ್ಮ ಪಟ್ಟು ಬಿಡೋದಿಲ್ಲ, ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಮಹಿಳಾ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಧ್ಯಕ್ಷರು ಇದ್ದಾರೆ, ಬ್ಲಾಕ್ ಅಧ್ಯಕ್ಷರು, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಮಂತ್ರಿ ಸ್ಥಾನ ತಪ್ಪಿದೆ, ಒಂದಷ್ಟು ನಿರೀಕ್ಷೆ ಇತ್ತು, ಅವರು ಹಿರಿಯ ಶಾಸಕರು ಸಿಕ್ಕಿಲ್ಲ, ಎಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡೋಕೆ ಬಂದಿದ್ದಾರೆ, ಏನು ಹೇಳ್ತೀನಿ? ಹೌದು ಸರ್, ತುಂಬ ನಿರಾಸೆ ಆಗಿದೆ ನಮ್ಮ ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರದ ಜನತೆಗೆ. ನಮ್ಮ ಶಾಸಕರು, ವಿಜಯನಗರ ಶಾಸಕರು ಶ್ರೀಯುತ ಪ್ರಿಯಾ ಕೃಷ್ಣಪ್ಪನವರು ಸತತವಾಗಿ 5 ಸಲ ಗೆದ್ಕೊಂಡ್ಬಂದಿದ್ದಾರೆ ಸರ್. ಯಾವ ಶಾಸಕರಿಗೂ ಅವ್ರು ಕಡಿಮೆ ಇಲ್ಲ. ಎಲ್ಲದರಲ್ಲೂ ಮುಂದೆ ಜನಪರ ಕಾರ್ಯಕ್ರಮಗಳು ಮಾಡ್ತಾರೆ, ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಕ್ಷೇತ್ರದಲ್ಲಿ ಎಲ್ಲ ತಾಯಂದಿರ ಆಶೀರ್ವಾದ ಕೂಡ ಅವ್ರ ಮೇಲಿದೆ. ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಯಾವತ್ತೇ ಆಗಲಿ ಒಂದು ಕಮಿಷನ್ಗೆ ಆಸೆ ಪಟ್ಟವರಲ್ಲ. ಇಂಥವ್ರಿಗೆ ಕೈ ತಪ್ಪಿದೆ ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇವರು ಸೀನಿಯರಿಟಿಗೆ ಹೋದ್ರೆ ಕೃಷ್ಣಪ್ಪ ಅವರಿದ್ರು, ಬೇಡ ಜೂನಿಯರ್ಸ್ ಬೇಕು ಅಂದ್ರೆ ನಮ್ಮ ಪ್ರಿಯಾ ಕೃಷ್ಣ ಸರ್ ಇದ್ರು, ಯಾರಿಗಾದ್ರೂ ಕೊಡ್ಬೋದಾಗಿತ್ತು. ನಾವು ಮೊನ್ನೆಯಿಂದನೂ ನಿರೀಕ್ಷೆ ಮಾಡಿ ನೆನ್ನೆ 10 ಗಂಟೆವರೆಗೂ ಕಾದಿದ್ದೀವಿ, ಬರುತ್ತೆ ಅನೌನ್ಸ್ ಆಗುತ್ತೆ ಅಂತ. ಸಡನ್ ಆಗಿ ಇಲ್ಲ ಅಂದ್ರೆ ಪಟ್ಟಿಲಿ ಹೆಸರು ಬರ್ತಾ ಇತ್ತು, ಸಡನ್ ಆಗಿ ರಾತ್ರಿ ಚೇಂಜ್ ಆಗಿದೆ. ಇದು ಕಾರಣ ಏನು ಅಂತ ನಮಗೂ ಇನ್ನೂ ನಿಗೂಢವಾಗಿದೆ, ಇನ್ನೂ ಗೊತ್ತಾಗ್ತಾ ಇಲ್ಲ. ಆದ್ರೂ ನಾನು ಕೇಳೋದು ಅವರಿಂದ ಏನು ತಪ್ಪಾಗಿದೆ. ಎಲ್ಲ ಕೆಪಿಸಿಸಿ ಕಾಂಗ್ರೆಸ್ ಏನು ಕಾರ್ಯಕ್ರಮಗಳಿದೆ, ಪ್ರತಿ ಕಾರ್ಯಕ್ರಮಗಳನ್ನು ಭಾರತ್ ಜೋಡೋ ಆಗಲಿ, ಮೇಕೆದಾಟು ಆಗಲಿ, ಮೆಂಬರ್ಶಿಪ್ ಅಲ್ಲಿ ಪ್ರತಿಯೊಂದರಲ್ಲೂ ಗೋವಿಂದರಾಜನಗರ ವಿಜಯನಗರ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಹಾಗೆ ನಾನು ರಾಹುಲ್ ಗಾಂಧಿ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಸರ್ ನಿಮಗೆ ಗೊತ್ತಿದೆ ನಮ್ಮ ಕ್ಷೇತ್ರದ ಪವರ್ ಏನು ಅಂತ. ಮೊನ್ನೆ ನಿಮ್ದು ಸ್ಟ್ರೈಕ್ ಆದಾಗ
ಬಂದು ಡೆಲ್ಲಿಗೆ 60 ಜನನ ಫ್ಲೈಟ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ. ಹೇಳಿ ಸರ್, ಯಾವ ಶಾಸಕರು ಕಳ್ಸಿಕೊಟ್ಟಿದ್ದಾರೆ? ಯಾರು ಇದುವರೆಗೂ ಕಳ್ಸಿಲ್ಲ. ನಮ್ಮ ಶಾಸಕರು ಕಳ್ಸಿಕೊಟ್ಟಿದ್ದಾರೆ. ಅಭಿಷೇಕ್ ದತ್ತ ಅದು ಎಲೆಕ್ಷನ್ ಆಯ್ತು, ಅವಾಗಲೂ ಕೂಡ ನಮ್ಮ ಶಾಸಕರು 100 ಜನ ಕಾರ್ಯಕರ್ತರನ್ನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಯಾರು ಕರ್ಕೊಂಡು ಹೋಗಿದ್ದಾರೆ ಹೇಳಿ ಸರ್? ಇಲ್ಲಿವರೆಗೂ ಯಾರು ಹಿಸ್ಟ್ರಿಲಿ, ನಮ್ಮ ಕರ್ನಾಟಕದ ಹಿಸ್ಟ್ರಿಲಿ ಯಾರು ಕರ್ಕೊಂಡು ಹೋಗಿಲ್ಲ. ನಮ್ಮ ಶಾಸಕರು ಕರ್ಕೊಂಡು ಹೋಗಿ 15 ದಿವಸ ಕಟ್ಲೆ ಅಲ್ಲೇ ಅವ್ರಿಗೆ ಏನೋ ವ್ಯವಸ್ಥೆ 5 ಸ್ಟಾರ್ ಹೋಟೆಲ್ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ನಿಮ್ಮ ಕಾಂಗ್ರೆಸ್ ಪಾರ್ಟಿಗಾಗಿ ಅವರು ಜೀವನ ಮನೆ ಮುಡುಪಾಗಿದ್ದಾರೆ. ಆದ್ರೂ ಇದು ದೊಡ್ಡ ಮೈನಸ್, ನೀವು ಕೊಡದಲ್ಲೇ ಇರೋದು ದೊಡ್ಡ ಮೈನಸ್. ಪೃಥ್ವಿ, ಇದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಆಕ್ರೋಶ. ಅಂದ್ರೆ ನಮ್ಮ ಶಾಸಕರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು ಕೂಡ ಅವರ ಬಗ್ಗೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಹೀಗಾಗಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ.